ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಒನ್ ಡೇ ಪ್ರವಾಸ ಹೇಗಿತ್ತು ಫ್ರಮ್ ಮುಳ್ಬಾಗಲ್ ಟು ಬಾಯಿಕೊಂಡ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಮುಳ್ಬಾಗಲ್ನಲ್ಲಿ 7:30ಗೆ ಬಾಯಿಕೊಂಡಾಗೆ ಡೈರೆಕ್ಟ್ ಬಸ್ ಇತ್ತು. ಸೊ ನಾವೆಲ್ಲ ಒಂದು 20 ಮೆಂಬರ್ಸ್ ಇಲ್ಲಿಂದ ಹೊರಟಿದ್ವಿ. ಎಲ್ಲರೂ ಹೇಳಿದ ಟೈಮ್ಗೆ ಬಂದು ಬಸ್ನ ಕ್ಯಾಚ್ ಮಾಡಿದ್ವಿ. ಅರೌಂಡ್ 9:30ಗೆ ನಾವೆಲ್ಲರೂ ಬಾಯಿಕೊಂಡಾಗೆ ರೀಚ್ ಆದ್ವಿ. ಬಾಯಿಕೊಂಡ ಬಸ್ ಸ್ಟ್ಯಾಂಡಿಂದ ಬಾಯಿಕೊಂಡಾಗೆ ಹೋಗೋಕ್ಕೆ ಅಲ್ಲಿನೇ ಆಟೋ ಸುಮೋಸ್ ಅವೈಲಬಲ್ ಇದೆ. ನಾವು ಅದರ ಚಾರ್ಜಸ್ ಏನಿದೆ ಅದನ್ನು ಪೇ ಮಾಡಿ ಬಾಯಿಕೊಂಡನ ರೀಚ್ ಆದ್ವಿ. ಬಸ್ ಟಿಕೆಟ್ ಬಂದು 81 ರುಪೀಸ್, ಸೀನಿಯರ್ ಸಿಟಿಜನ್ಗೆ 61 ರುಪೀಸ್, ಅಂದು ಆಟೋ ಚಾರ್ಜಸ್ ಬಂದುಬಿಟ್ಟು 30 ರುಪೀಸ್. ಇಷ್ಟಾಯಿತು ನಮ್ಮ ಒಂದು ಸೈಡ್ಗೆ ಖರ್ಚು. ಒನ್ಸ್ ಬಾಯಿಕೊಂಡ ರೀಚ್ ಆದಮೇಲೆ ಅಲ್ಲೇ ಇದ್ದ ಕೋನೇರಿನಲ್ಲಿ ನಾವು ಕೈಕಾಲನ್ನ ವಾಶ್ ಮಾಡಿಕೊಂಡು ಮತ್ತು ಒಂದು ಪ್ಲೇಸ್ನ ನೋಡಿದ್ವಿ. ಅಷ್ಟೊತ್ತಿಗೆ 9:30 ಆಗಿತ್ತು. ಸೊ ಎಲ್ಲರೂ ಮಾತಾಡಿಕೊಂಡು ಟಿಫನ್ ಮಾಡ್ಕೊಂಬೇಡ ಅಂತ ಅಂದ್ಕೊಂಡ್ವಿ. ಸೊ ಎಲ್ಲರೂ ಮನೆಯಿಂದನೇ ಏನೇನು ಬೇಕೋ ಅದೆಲ್ಲ ಮಾಡ್ಕೊಂಬಂದಿದ್ವಿ. ಒಬ್ಬರನ್ನ ಶೇರ್ ಮಾಡಿಕೊಂಡು ಒಟ್ಟಿನಲ್ಲಿ ಟಿಫನ್ನ ಮುಗಿಸಿದ್ವಿ. ಇದೆಲ್ಲ ಮುಗಿಯೋಷ್ಟೊತ್ತಿಗೆ 10:00 ಆಗಿತ್ತು. ಇಲ್ಲಿ ಮೊಬೈಲ್ ಅಲೋ ಇಲ್ಲದ ಕಾರಣ ನಾವೆಲ್ಲ ಮೊಬೈಲ್ ಕೌಂಟರ್ನಲ್ಲಿ ಮೊಬೈಲ್ನ ಇಟ್ಬಿಟ್ವಿ. ಮತ್ತು ಒಂದು 20-30 ಮೆಟ್ಲಿತ್ತು, ಅದನ್ನು ಹತ್ತಿ ದೇವಿಯ ದರ್ಶನಕ್ಕೆಂದು ಹೊರಟ್ವಿ. ಇಲ್ಲಿ ದೇವಿಯ ವಿಶೇಷತೆ ಏನಪ್ಪ ಅಂದರೆ, ನಮ್ಮ ಕೋರಿಕೆಗಳು ನೆರವೇರುತ್ತಾ ಇಲ್ವಾ ಅಂತ ದೇವಿ ಅಲ್ಲೇ ನಮಗೆ ಉತ್ತರ ಕೊಟ್ಬಿಡ್ತಾಳೆ. ಇದೇ ಈ ದೇವಿಯ ಮಹತ್ಮೆ. ಇಲ್ಲಿ ತುಂಬಾ ಸತ್ಯ ಇದೆ ಅಂತ ತುಂಬ ಜನ ಬಿಲೀವ್ ಮಾಡ್ತಾರೆ. ತುಂಬ ಪ್ಲೇಸಸ್ನಿಂದ ನಾವು ನಮ್ಮ ಟಿಕೆಟ್ನ ಕೊಟ್ಟಾಗ ದೇವಿಯ ಶಿರದ ಮೇಲೆ 3 ಹೂವನ್ನು ಅಲ್ಲಿರುವ ಅರ್ಚಕರು ಇಡುತ್ತಾರೆ. ಆಗ ನಾವು ನಮ್ಮ ಮನಸ್ಸಲ್ಲಿರುವ ನಮ್ಮ ಕೋರಿಕೆಯನ್ನು ನಾವು ದೇವಿಗೆ ಹೇಳಿ ಪ್ರಾರ್ಥನೆ ಮಾಡಬೇಕು. ಆಗ ನಾವು ನಮ್ಮ ಕೋರಿಕೆ ನೆರವೇರೋದಾದರೆ ಹೂವು ಬಲ ಕಡೆಗೆ ಬೀಳುತ್ತೆ. ನಮ್ಮ ಕೋರಿಕೆ ನೆರವೇರಲ್ಲ ಅನ್ನೋದಿದ್ದರೆ ಎಡಕ್ಕೆ ಬೀಳುತ್ತೆ. ಕೋರಿಕೆ ನೆರವೇರುತ್ತೆ ಬಟ್ ಡಿಲೇ ಆಗುತ್ತೆ ಅನ್ನೋದಾದರೆ ಮಧ್ಯಕ್ಕೆ ಬೀಳುತ್ತೆ. ಈ ಥರ ದೇವಿಯು ನಮಗೆ ನಮ್ಮ ಕೋರಿಕೆಯ ಬಗ್ಗೆ ರಿಸಲ್ಟ್ಸ್ನ ನಾವು ಅಲ್ಲೇ ಕೊಡ್ತಾಳೆ. ಇದು ಈ ಪ್ಲೇಸ್ನ ಮಹಿಮೆ. ಎಲ್ಲರೂ ಅವರವರ ಕೋರಿಕೆಗಳನ್ನು ದೇವಿಯ ಹತ್ರ ಹೇಳಿ ಅದರ ರಿಸಲ್ಟ್ಸ್ನ ತಿಳ್ಕೊಂಡ್ವಿ. ಇದೆಲ್ಲ ಆದ ನಂತರ ದೇವಿಯ ದರ್ಶನವಾದ ನಂತರ ನಾವೆಲ್ಲ ಒಂದು ಪ್ಲೇಸಲ್ಲಿ ಕೂತ್ಕೊಂಡ್ವಿ. ಲಲಿತಾ ಸಹಸ್ರನಾಮವನ್ನು ಚಾಂಟ್ ಮಾಡು ನಮ್ಮ ಬ್ಯಾಚಲ್ಲಿರೋರೆಲ್ಲನೂ ತುಂಬಾ ಚೆನ್ನಾಗಿತ್ತು ಕೇಳೋಕ್ಕೆ. ನಾವು ಸಹ ಜೊತೆಯಲ್ಲಿ ಜಾಯ್ನ್ ಆದ್ವಿ. ಒಟ್ಟಿನಲ್ಲಿ ತುಂಬ ನೆಮ್ಮದಿಯಾಗಿ ಲಲಿತಾ ಸಹಸ್ರನಾಮವನ್ನು ಚಾಂಟಿಂಗ್ ಎಲ್ಲ ಮುಗಿದ ಮೇಲೆ ನಾವು ಇಲ್ಲೇ ಬೆಟ್ಟದ ಮೇಲೆ ಬಾವಿಯೊಂದು ಇದೆ. ಈ ಬಾವಿಯ ನೀರನ್ನು ಪವಿತ್ರದ ಜಲ ಎಂದು ಹೇಳಿ ಎಲ್ಲರಿಗೂ ಕೊಡುತ್ತಾರೆ. ನಾವು ಎಲ್ಲರೂ ಸಹ ಆ ಜಲವನ್ನು ತಗೊಂಡ್ವಿ. ಹಾಗೆ ಪ್ರಸಾದ ಎಂದು ಒಂದು ಲಡ್ಡು ಮತ್ತು ವಡೆಯನ್ನು ಬೈ ಮಾಡಿದ್ವಿ. ಎಲ್ಲರೂ ಪ್ರಸಾದ ಕೌಂಟರ್ಗೆ ಹೋಗಿ ಪ್ರಸಾದನ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ನಾವು ಅಷ್ಟೊತ್ತಿಗೆ 1 ಆಗಿತ್ತು. ಸೊ ಎಲ್ಲರೂ ಊಟ ಮಾಡೋಣ ಅಂದ್ಕೊಂಡ್ವಿ. ಬಟ್ ಅಷ್ಟರಲ್ಲೇ ಕಾಣಿಸ್ತು ಸ್ಯಾರಿ ಶಾಪ್. ಯಾರು ಇಷ್ಟ ಆಗಲ್ಲ? ಅದು ನಮ್ಮ ದೇವಿ ಸ್ಯಾರೀಸ್ ಅಂದರೆ ಎಲ್ಲರಿಗೂ ಇಷ್ಟನೇ ಅಲ್ವಾ? ಸೊ ನಾವು ನಮ್ಮ ಬ್ಯಾಚವರೆಲ್ಲನೂ ಹೋದ್ವಿ. ಎಲ್ಲರೂ ಸ್ಯಾರೀಸ್ನ ನೋಡಿದ್ವಿ. ಯಾರ್ಯಾರಿಗೆ ಯಾವ್ದು ಇಷ್ಟ ಆಯಿತು ಅದನ್ನು ಬೈ ಮಾಡಿದ್ವಿ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ, ಇವರು ಅರಿಶಿನ ಕುಂಕುಮ ಹಚ್ಚಿ ಆ ಸ್ಯಾರಿನ ನಮ್ಮ ಮಡಿಲಲ್ಲಿ ಕೊಡ್ತಾರೆ. ನಿಮ್ಮ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಎಂದು ಪ್ರೇಯರ್ ಮಾಡ್ಕೊಳ್ಳಿ ಅಂತ ಹೇಳಿ. ಆ ಮೂಮೆಂಟ್ ಸ್ವಲ್ಪ ಸ್ಪೆಷಲಾಗಿ ಫೀಲ್ ಆಗ್ತೀವಿ ನಾವು. ಈ ಥರ ಎಲ್ಲರೂ ಆ ಸ್ಯಾರೀಸ್ನ ಒಡಿ ತುಂಬಿಸ್ಕೊಂಡ್ವಿ. ಇಷ್ಟೊತ್ತಿಗೆ 1:30 ಆಯಿತು. ಸೊ ಇನ್ನೇನು ಲಂಚ್ ಟೈಮ್. ಸೊ ಎಲ್ಲರೂ ಒಂದು ಪ್ಲೇಸ್ನಲ್ಲಿ ಕೂತ್ಕೊಂಡು ಲಂಚ್ ಆ್ಯಸ್ ಇಟ್ ಈಸ್ ಮನೆಯಿಂದನೇ ತಂದಿದ್ವಿ. ಎಲ್ಲನೂ ಶೇರ್ ಮಾಡಿಕೊಂಡು ಲಂಚ್ನ ಮುಗಿಸ್ಕೊಂಡ್ವಿ. ಮತ್ತು ಅಷ್ಟೊತ್ತಿಗೆ 2 ಗಂಟೆ ಆಯಿತು. ಸೊ ಸುಮಾನ ಕ್ಯಾಚ್ ಮಾಡಿದ್ವಿ. ಆಲ್ರೆಡಿ ಮಾತಾಡಿದ್ವಿ ಅಂದ್ಕೊಳ್ಳಿ. ಸೊ ನಮ್ಮ ಸ್ವಾಮಿ ಇದ್ದಾರಲ್ಲ, ನಮ್ಮ ವಾಸವಿ ಟೆಂಪಲ್ನ ಅರ್ಚಕರು, ಇವರು ನಮ್ಮನ್ನು ಈ ಟ್ರಿಪ್ಗೆ ಹೋಗೋಕ್ಕೆ ಮೇನ್ ರೀಸನ್ನೇ ಅವರೇ ಆರ್ಗನೈಸ್ ಮಾಡಿದರು. ಸೊ ಹಾಗಾಗಿ ಅವರು ಸುಮೋನ ಮಾತಾಡಿದರು. ಎಲ್ಲರೂ ಸುಮೋನ ಹತ್ತಿದ್ವಿ. ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಬಂದು 3:30ಗೆ ನಮಗೆ ಡೈರೆಕ್ಟ್ ಬಸ್ ಇತ್ತು. ಸೊ ಬಸ್ನ ಹತ್ತಿ ನಮ್ಮ ಮುಳ್ಬಾಗಲ್ಗೆ ನಾವು ವಾಪಸ್ ಬಂದ್ವಿ. ಇದು ನಮ್ಮ ಒನ್ ಡೇ ಪ್ರವಾಸ. ಹೇಗಿತ್ತು ಹೇಳಿ.